ಲೇಡೀಸ್ ಅಂಡ್ ಜೆಂಟಲ್ಮನ್, ಕುರ್ಚಿಯ ಕಿತ್ತಾಟದ ನಡುವೆ ಡಿಕೆ ಶಿವಕುಮಾರ್ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಮೇ 15 ಡಿಕೆ ಶಿವಕುಮಾರ್ ಬರ್ಡೇ. ಅವರ ಹುಟ್ಟು ಹಬ್ಬದ ದಿನವೇ ಅವರಿಗೆ ಗುಡ್ ನ್ಯೂಸ್ ಸಿಗುತ್ತೆ ಅನ್ನುವ ವಿಶ್ವಾಸದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಹೈಕಮಾಂಡ್ನಲ್ಲಿ ಯಾವ ನಾಯಕರನ್ನ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಮೀಟ್ ಮಾಡಿದ್ರು, ಆ ನಾಯಕರಿಂದ ಡಿಕೆ ಶಿವಕುಮಾರ್ಗೆ ಸಿಕ್ಕಂತಹ ಭರವಸೆ ಏನು, ಸಿದ್ದರಾಮಯ್ಯನವರು ಇದಕ್ಕೆ ಬೇರೆ ರೀತಿಯ ತಂತ್ರವನ್ನ ಯಾವ ರೀತಿ ಮಾಡ್ತಾರೆ, ಈ ಕುರಿತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನ ಈ ಸ್ಟೋರಿಯಲ್ಲಿ ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಮೀಟ್ ಆಗಲಿಕ್ಕೆ, ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವ ಹಕ್ಕೊತ್ತಾಯವನ್ನ ಮಾಡಲಿಕ್ಕೆ ಕಳೆದ 2 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದ ಡಿಕೆ ಶಿವಕುಮಾರ್ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ಏನೇನು ಚರ್ಚೆಯಾಗಿದೆ ಅನ್ನೋದನ್ನ ಮಾಧ್ಯಮಗಳ ಎದುರು ಚರ್ಚಿಸಲ್ಲ ಅಂತ ಹೇಳಿದ್ದಾರೆ. ಅವರಿಗೆ ಅವಕಾಶ, ಅವರಿಗೆ ಅವಶ್ಯಕತೆ ಇದ್ದಾಗ ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೊಡ್ತಾರೆ ರಾಜಕಾರಣಿಗಳು, ಅಥವಾ ಆ ಹೇಳಿಕೆಗಳು ಅವ್ರಿಗೆ ಏನಾದರೂ ಉಲ್ಟಾ ಹೊಡಿತಾ ಇದ್ದಾವೆ ಅಂದಾಗ ಇವೆಲ್ಲ ಮಾಧ್ಯಮಗಳ ಸೃಷ್ಟಿ ಅಂತ ಹೇಳ್ತಾರೆ ರಾಜಕಾರಣಿಗಳು. ಅಲ್ಲದೆ ಆ ಬೆಳವಣಿಗೆ ಏನಾಯ್ತು ಅಂತ ಕೇಳಿದಾಗ ಅವನು ನಿಮ್ಮ ಎದುರಿಗೆ ಚರ್ಚಿಸಲ್ಲ ಅಂತ ಹೇಳೋ ರಾಜಕಾರಣಿಗಳು, ಇದು ಸಾಮಾನ್ಯ ಪ್ರಕ್ರಿಯೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಪರಿಗಣಿಸಬೇಕಾಗಿಲ್ಲ, ಮಾಧ್ಯಮಗಳ ಜೊತೆ ಚರ್ಚೆ ಮಾಡಲ್ಲ ಅನ್ನುವಂಥದ್ದನ್ನ. ಆದರೆ ದೆಹಲಿಯಲ್ಲಿ ಏನೇನಾಯ್ತು, ಡಿ ಕೆ ಶಿವಕುಮಾರ್ ಯಾರ್ಯಾರನ್ನ ದೆಹಲಿಯಲ್ಲಿ ಮೀಟ್ ಮಾಡಿದ್ರು, ಯಾರಿಂದ ಏನೇನು ಭರವಸೆ ಸಿಕ್ತು ಅನ್ನೋದ್ರ ಬಗ್ಗೆ ತುಟಿ ಬಿಚ್ಚಿಲ್ಲ. ಆದರೆ ಮೇ 15 ಡಿ ಕೆ ಶಿವಕುಮಾರ್ ಬರ್ತ್ಡೇ. ಅವರ ಹುಟ್ಟು ಹಬ್ಬದ ದಿನವೇ ಅವರಿಗೆ ಗುಡ್ ನ್ಯೂಸ್ ಸಿಗುವ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಬಣದಲ್ಲಿ ನಡೀತಾ ಇದೆ. ಎಸ್ ವೀಕ್ಷಕರೇ, ದೆಹಲಿ ಪ್ರವಾಸದಲ್ಲಿದ್ದ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧ ಕೆಲವು ದೂರಿನ ಅಂಶಗಳನ್ನಿರುವ ಪೆನ್ ಡ್ರೈವ್ ಅನ್ನ ಹೈಕಮಾಂಡ್ಗೆ ಮುಟ್ಟಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಏನು ಅಗ್ರಿಮೆಂಟ್ ಆಗಿತ್ತು, 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷದ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥದ್ದು, ಅದನ್ನ ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡಿ, ಕನ್ವಿನ್ಸ್ ಮಾಡಿ, ಅವರಿಂದ ಮುಖ್ಯಮಂತ್ರಿ ಪಟ್ಟವನ್ನು ಬಿಡಿಸಿಕೊಡಿ ಅನ್ನುವ ಹಕ್ಕೊತ್ತಾಯವನ್ನು ಕೂಡ ಖರ್ಗೆ ಅವರ ಜೊತೆ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಸಿಕ್ಕಿದ್ವು. ಒಂದು ಹೆಜ್ಜೆ ಮುಂದೆ ಹೋಗಿ ಸುರ್ಜೇವಾಲಾ ಅವರ ಜೊತೆಗೂ ಚರ್ಚೆ ನಡೆಸಿರುವ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೊಡಲೇಬೇಕು, ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು, ಈ ರೀತಿಯ ಲೆಕ್ಕಾಚಾರಗಳು, ಈ ರೀತಿಯ ಸಂಪ್ರದಾಯ ಕಾಂಗ್ರೆಸ್ನಲ್ಲಿ ಇಲ್ಲ. ಡಿ ಕೆ ಶಿವಕುಮಾರ್ ಹೇಳಿರೋ ಥರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೊಡಲಿಕ್ಕೆ ತಯಾರಿಲ್ಲ. ಅವರ ಬೆಂಬಲಿಗರ ಜೊತೆ ಮುಂದಿನ ಅವಧಿಯವರೆಗೂ, ಅಂದರೆ 2023ರಿಂದ 28ರ ಕಾಂಗ್ರೆಸ್ನ ಈ ಸರ್ಕಾರದ ಅವಧಿಯ ಮುಕ್ತಾಯದವರೆಗೂ ನಾನೇ ಮುಖ್ಯಮಂತ್ರಿ ಆಗ್ತೀನಿ, ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅನ್ನುವ ಮೆಸೇಜನ್ನು ಸಿದ್ದರಾಮಯ್ಯನವರು ಅವರ ಬಣದ ಶಾಸಕರು ಹಾಗೂ ಹಿರಿಯ ಸಚಿವರ ಮುಖಾಂತರ ಹೈಕಮಾಂಡ್ಗೆ ರವಾನಿಸಿದ್ರು. ಇದರಿಂದ ಡಿ ಕೆ ಶಿವಕುಮಾರ್ ಸ್ವಲ್ಪ ರೊಚ್ಚಿಗೆದ್ದಿದ್ರು. ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಆಗಿರುವ ಗೊಂದಲಗಳನ್ನು ಹೈಕಮಾಂಡ್ ಗಮನಕ್ಕೂ ತಂದಿದ್ರು. ಹೈಕಮಾಂಡ್ ಪರಾಮರ್ಶಿಸಿ ತೀರ್ಮಾನ ಮಾಡುವುದಾಗಿ ಹೇಳಿತ್ತು. ಆದರೆ ಡಿ ಕೆ ಶಿವಕುಮಾರ್ ಇದೆಲ್ಲದರ ಮಧ್ಯೆ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಪಕ್ಷದಲ್ಲಿ ಏನೇನು ತೀರ್ಮಾನ ಆಲ್ರೆಡಿ ಆಗಿದೆ, ಮುಂದೆ ಏನೇನು ಆಗಬೇಕು ಅದು ಆಗೇ ಆಗುತ್ತೆ ಅನ್ನುವ ವಿಶ್ವಾಸವನ್ನ ಡಿ ಕೆ ಶಿವಕುಮಾರ್ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ನನ್ನ ಬೆನ್ನಿಗೆ ನಿಲ್ಲುತ್ತೆ, ರಾಹುಲ್ ಗಾಂಧಿ ಅವರು ನನ್ನ ಮಾಡಿರೋ ಕೆಲಸಕ್ಕೆ ನನಗೆ ಕೂಲಿಯನ್ನ ಕೊಡ್ತಾರೆ, ಹೈಕಮಾಂಡ್ ಯಾವತ್ತೂ ಕಾಂಗ್ರೆಸ್ ಕಟ್ಟಾಳುಗಳನ್ನ ಕೈ ಬಿಟ್ಟಿಲ್ಲ ಅನ್ನುವ ಮೂಲಕ ಡಿ ಕೆ ಶಿವಕುಮಾರ್ ಹೈಕಮಾಂಡ್ನ ಮೇಲೆ ವಿಶ್ವಾಸ ಇದೆ ಅನ್ನೋದನ್ನ ಮತ್ತೊಮ್ಮೆ ರುಜುವಾತುಪಡಿಸಿದ್ದಾರೆ. ಆದರೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರದ ಬಗ್ಗೆ ಡಿ ಕೆ ಶಿವಕುಮಾರ್ ಯಾವುದೇ ಮಾತುಗಳನ್ನು ಆಡಿಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲವೂ ಸರಿಯಾಗಿದೆ, ಎಲ್ಲವೂ ಸರಿಯಾದ ತೀರ್ಮಾನಕ್ಕೆ ಆಗುತ್ತೆ, ಸರಿಯಾದ ಸಮಯ ಬಂದಾಗ ತೀರ್ಮಾನಗಳು ಆಗೇ ಆಗ್ತವೆ ಅನ್ನುವ ವಿಶ್ವಾಸವನ್ನು ಕೂಡ ಡಿ ಕೆ ಶಿವಕುಮಾರ್ ವಹಿಸಿದ್ದಾರೆ. ಹಾಗಾಗಿ ಮೇ 15 ಡಿ ಕೆ ಶಿವಕುಮಾರ್ ಹುಟ್ಟುಹಬ್ಬದ ದಿನವೇ ಶಿವಕುಮಾರ್ಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.